ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ತನ್ನ ವಾಗ್ದಾನದ ಮೂಲಕ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಏನೆಂದರೆ, ನಮ್ಮ ಭೂಯಾತ್ರೆ ಚಿಂತೆನ ನಾವು ಯಾರ ಮೇಲೆ ವಹಿಸಬೇಕು? ದೇವರ ಮೇಲೆ ವಹಿಸಿಕೊಡಬೇಕು. ನಮ್ಮ ಜೀವಿತದ ಎಲ್ಲಾ ಕಾರ್ಯಭಾರಗಳನ್ನ ನಾವು ಯಾರಿಗೆ ವಹಿಸಿಕೊಡಬೇಕು? ಕರ್ತನಿಗೆ ವಹಿಸಿಕೊಡಬೇಕು. ಕರ್ತನೆ, ಈ ದಿನದ ನನ್ನ ಈ ಭೂಯಾತ್ರೆಯ ಚಿಂತೆನ ಸ್ವಾಮಿ ನಿನ್ನ ಮೇಲೆ ನಾನು ವಹಿಸಿಕೊಡುತ್ತೇನೆ ದೇವ್ರೆ. ನನ್ನ ಈ ಲೋಕದ ಜವಾಬ್ದಾರಿಗಳನ್ನ ದೇವ್ರೆ ನಿನ್ನ ಮೇಲೆ ವಹಿಸಿಕೊಡುತ್ತೇನೆ. ಕರ್ತನೆ, ನೀನೇ ಅದನ್ನು ನಿಭಾಯಿಸು. ಕರ್ತನೆ, ನೀನೇ ಅದನ್ನು ನಡೆಸು ಸ್ವಾಮಿ ಎಂದು ಪ್ರಾರ್ಥಿಸಿಕೊಟ್ಟು ಅದನ್ನು ವಹಿಸಿಕೊಡುವಾಗ ದೇವರ ಆತ್ಮನು ನಮ್ಮ ಭೂಯಾತ್ರೆಯ ಎಲ್ಲಾ ಕಾರ್ಯಭಾರಗಳನ್ನು ಆತನ ವಹಿಸಿಕೊಂಡವನಾಗಿ ನಮ್ಮನ್ನ ನಡೆಸುವವನಾಗಿದ್ದಾನೆ. ನಮ್ಮ ಭಾರಗಳನ್ನ ನಾವೇ ತೆಗೆದುಕೊಳ್ಳುವಂಥದ್ದಲ್ಲ. ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲಾ ಕಾರ್ಯಭಾರಗಳನ್ನ ನಾವೇ ವಹಿಸಿಕೊಂಡು ನಡೆಯುವಂಥದ್ದಲ್ಲ. ಆಗ ನಾವು ಆ ರೀತಿಯಾಗಿ ಮಾಡ್ಲಿಕ್ಕೆ ಹೋದ್ರೆ ನಾವು ಸೋತು ಹೋಗ್ತೇವೆ ಪ್ರೀತಿಯುಳ್ಳ ದೇವಜನರೇ. ಆದುದರಿಂದ ನಮ್ಮ ಜೀವಿತದ ಎಲ್ಲಾ ಕಾರ್ಯಭಾರಗಳನ್ನ ದೇವರ ಕೈಗಿಡಬೇಕು. ನಾವು ಕೆಲ್ಸಕ್ಕೆ ಹೋಗುವಂತಹ ಮಾರ್ಗದಲ್ಲಿಯೂ, ಬರುವಂತಹ ಮಾರ್ಗದಲ್ಲಿಯೂ, ಕುಟುಂಬಕ ಜೀವಿತದಲ್ಲಿ ಆಗಿರಬಹುದು, ಪ್ರತಿಯೊಂದೊಂದು ಕಾರ್ಯಗಳಲ್ಲಾಗಿರಬಹುದು, ನಮ್ಮ ಎಲ್ಲಾ ಜವಾಬ್ದಾರಿಗಳನ್ನ, ನಮ್ಮ ಎಲ್ಲಾ ಕಾರ್ಯಭಾರಗಳನ್ನ ಕರ್ತನ ಕೈಗಿಟ್ಟು, ದೇವ್ರೆ ಇದನ್ನ ನೀನ್ ನೋಡಿಕೋ ಸ್ವಾಮಿ, ನನ್ನ ಈ ಜವಾಬ್ದಾರಿನ ನೀನ್ ನೋಡಿಕೋ ದೇವ್ರೆ, ನನ್ನ ಮಕ್ಕಳ ಭವಿಷ್ಯತನ ನೀನ್ ನೋಡಿಕೋ ದೇವ್ರೆ, ನೀನೇ ಅದನ್ನ ನಡೆಸಿಕೊಂಡು ಹೋಗು ಸ್ವಾಮಿ ಎಂದು ಇವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಎಲ್ಲಾ ಕಾರ್ಯಭಾರಗಳನ್ನ ಆತನ ವಹಿಸಿಕೊಂಡವನಾಗಿ ನಮ್ಮನ್ನ ಆತನ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ದೇವರೇ, ಭೂಯಾತ್ರೆ ಚಿಂತನೆ ನಿನ್ನ ನಿಭಾಯಿಸಿಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲಾ ಭೂಯಾತ್ರೆ ಚಿಂತನೆ ನಿನ್ನ ಮೇಲೆ ಆಗ್ತೇವೆ ಸ್ವಾಮಿ, ಅದನ್ನೇ ನಡೆಸು, ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.